ಹಲೋ ಆಲ್, ಯು ನೋ ವಾಟ್, ನಮ್ಮ ಏರಿಯಾದಲ್ಲಿ ಈ ಥರ ಒಂದು ಕ್ಲಾಸಿಕ್ ರೆಸ್ಟೋರೆಂಟ್ ಇದೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗಿತ್ತು. ಹಾಗಂತ ನಾನು ಹೋಗಿದ್ದ ಜಾಗನೇ ದುಗ್ಲಮ್ಮ ದೇವಸ್ಥಾನ ಹತ್ರ ಇರೋ ಸನ್ರೈಸ್ ಬಾರ್ ಅಂಡ್ ಲಾಂಜ್. ಬಾರಾ? ಹೌದು, ನಾನು ಚಿಕ್ಕ ವಯಸ್ಸಿಂದನೂ ಬಾರ್ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಅದನ್ನು ರೆನೋವೇಟ್ ಮಾಡಿ ಈಗ ಸಕ್ಕತ್ತಾಗಿ ಮಾಡಿದ್ದಾರೆ. ನೀವೆಲ್ಲ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ 20 ಜನ ಹೋದ್ರೂ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಗೊತ್ತಾ. ನನಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿಂದ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ಫುಲ್ ಆಫ್ ಗ್ರೀನರಿ, ಒಂದು ಗಾರ್ಡನ್ ಮಧ್ಯೆ ಕುತ್ಕೊಂಡು ಊಟ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇತ್ತು. ನಾವು ಗೊತ್ತಲ್ಲ, ಫೋಟೋ ತಗೊಳ್ಳೋಕೆ ತುಂಬ ಇಷ್ಟ. ಸೊ ಅಲ್ಲಂತೂ ರೆಟ್ರೋ ಥೀಮ್ ಇತ್ತು ಆ್ಯಂಡ್ ಅಲ್ಲಿ ಮೆನೂಸ್ ಕೂಡ ತುಂಬ ಚೆನ್ನಾಗಿದೆ, ಬಟ್ ಬಡ್ಜೆಟ್ ಫ್ರೆಂಡ್ಲಿ ಅಂತೂ ಅಲ್ಲ. ನನಗೆ ಇಷ್ಟ ಆಗಿದೆ ಈ ಆರೆಂಜ್ ಮೊಜಿಟೋ ಆ್ಯಂಡ್ ಈಚ್ ಡಿಶ್ ತುಂಬ ಪ್ರೆಸೆಂಟಬಲ್ ಆಗಿತ್ತು. ಅಲ್ಲಿನ ಚಿಕನ್ ರೋಸ್ಟ್ ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಸೊ ಫ್ರೆಂಡ್ಸ್, ನೀವೇ ನೋಡೋ ಹಾಗೆ ನಾನು ಹೋಗಿ ತಿನ್ನೋಕೆ ಅನ್ನೋದೇ ಮರ್ತೋಗ್ಬಿಟ್ಟು ಅಲ್ಲಿಂದ ಆಂಬಿಯನ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಫೈನಲಿ ಡೆಸರ್ಟ್ಸಲ್ಲಿ ಈ ಚೀಸ್ ಚೆರ್ರಿ ಪೈನಾಪಲ್ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.